ಹಾಯ್ ಎವ್ರಿವನ್, ನಾವಿಲ್ಲಿ ನವೆಂಬರ್ 24 ಸ್ಯಾಟರ್ಡೆ ಈವ್ನಿಂಗು ಸಂಜೆ 6:50 ಟ್ರೈನಲ್ಲಿ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಮೊನ್ನೆ ನವೆಂಬರ್ 29-30ಕ್ಕೆ ಲಕ್ಷ ದೀಪೋತ್ಸವ ಆಯಿತು ಧರ್ಮಸ್ಥಳದಲ್ಲಿ. ಆ ಟೈಮ್ನಲ್ಲಿ 1 ವೀಕು ದೇವ್ರ ದರ್ಶನ ಬಿಟ್ಟರೆ ಇನ್ನು ಯಾವುದೇ ಥರ ಸೇವೆಗಳು ಇರಲ್ಲ ಅಂತ ನಮಗೆ ಹೆಲ್ಪ್ಲೈನ್ ಕಡೆಯಿಂದ ನಮಗೆ ಇನ್ಫಾರ್ಮೇಷನ್ ಬಂದಿತ್ತು. ಆದರೆ ನಮ್ಮ ತಂಗಿ ಮಗಳಿಗೆ ತುಲಾಭಾರ ಸೇವೆ ಇತ್ತು ಧರ್ಮಸ್ಥಳದಲ್ಲಿ. ಹಾಗಾಗಿ ನಾವು ನವೆಂಬರ್ 24-25ಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬೆಂಗಳೂರಿಂದ ನಮ್ಮ ಫ್ಯಾಮಿಲಿ ಮತ್ತು ಊರಿಂದ ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿಯವ್ರ ಫ್ಯಾಮಿಲಿ ಎಲ್ಲರೂ ಬರೋದಿದ್ರು. ನನ್ನ ತಂಗಿ ಮಗಳಿಗೆ ಧರ್ಮಸ್ಥಳದಲ್ಲಿ ತುಲಾಭಾರ ಸೇವೆ ಇದ್ದರಿಂದ ನಾವು 25ನೇ ತಾರೀಕಿಗೆ ಧರ್ಮಸ್ಥಳಕ್ಕೆ ಬುಕ್ ಮಾಡ್ಕೊಂಡಿದ್ವಿ. ಯಾಕೆಂದರೆ 27ರಿಂದ ದರ್ಶನ ಬಿಟ್ಟರೆ ಬೇರೆ ಯಾವುದೇ ಸೇವೆ ಇರೋಲ್ಲ ಅಂತ ನಮಗೆ ಇನ್ಫಾರ್ಮೇಷನ್ ಗೊತ್ತಾಗಿತ್ತು. ಟ್ರೈನು ಕುಕ್ಕಿಗೆ ಲಾಸ್ಟು. ಅಲ್ಲಿಂದ ನಾವು ಬಸ್ಗೆ ಧರ್ಮಸ್ಥಳಕ್ಕೆ ಹೋಗಬೇಕಾಗಿತ್ತು. ನಾವು ಕುಕ್ಕಿಗೆ ರೈಲ್ವೆ ಸ್ಟೇಷನ್ ರೀಚ್ ಆದಾಗ ರಾತ್ರಿ 1:45 ಆಗಿತ್ತು. ಅದು ಮಧ್ಯರಾತ್ರಿ ಆದರೂ ಕೂಡ ಅಷ್ಟೊತ್ತಿನಲ್ಲಿ ಕುಕ್ಕಿಯಿಂದ ಧರ್ಮಸ್ಥಳಕ್ಕೆ ಜೀಪ್ಗಳ ವ್ಯವಸ್ಥೆ ಇತ್ತು. ಆದರೆ ಬಸ್ಸಿನ ವ್ಯವಸ್ಥೆ ಬೆಳಗಿನ ಜಾವದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ಲಿದ್ದ ಜನಗಳು ಹೇಳ್ತಾ ಇದ್ರು. ನಾವು ಹೋಗಿದ್ದಿನ ಟ್ರೈನ್ಗೆ ಕುಕ್ಕಿಗೆ ಬಂದಿದ್ದು ಜನ ತುಂಬಾ ಜನ ಇದ್ದರು. ಜೀಪ್ಗಳಿಗೆ ಪರ್ ಹೆಡ್ 150 ಅಂತ ಹೇಳ್ತಾ ಇದ್ರು ಅಲ್ಲಿ. ಬಟ್ ಸ್ವಲ್ಪ ಜನ ಹೋಗೋರು ಹೋದ್ರು, ಸ್ವಲ್ಪ ಜನ ರೇಟ್ ಜಾಸ್ತಿ ಆಗುತ್ತೆ ಅಂತ ಬಸ್ಗೆ ವೆಯ್ಟ್ ಮಾಡಿಕೊಂಡು ಅಲ್ಲೇ ಉಳ್ಕೊಂಡ್ರು. ನಾವು ಕೂಡ ಬಸ್ ನೋಡೋಣ ಅಂತ ವೆಯ್ಟ್ ಮಾಡಿಕೊಂಡು ಅಲ್ಲೇ ಉಳ್ಕೊಂಡ್ವಿ. ಅಲ್ಲಿದ್ದ ಜನ ಕಾಫಿ ಕುಡಿಯೋರು ಕಾಫಿ, ಟೀ ಕುಡಿಯೋರು ಟೀ ಕುಡಿದು ಸ್ವಲ್ಪ ಹಾಗೆ ಹೀಗೆ ಅಂತ ಡಿಸ್ಕಷನ್ ಮಾಡೋಷ್ಟೊತ್ತಿಗೆ ರಾತ್ರಿ 3 o'clock ಆಗಿತ್ತು. 3:15ಗೆ ಒಂದು ಗೌರ್ಮೆಂಟ್ ಬಸ್ ಬಂತು. ಅದಕ್ಕೆ ಹೊರಟ್ವಿ ನಾವೆಲ್ಲರೂ. ನಾವು ಧರ್ಮಸ್ಥಳ ರೀಚ್ ಆದಾಗ 5:30 ಆಗಿತ್ತು. ನನ್ನ ಅಪ್ಪ ಅಮ್ಮ, ತಂಗಿ ಮಕ್ಕಳು, ಅವ್ರ ಯಜಮಾನ್ರು ಎಲ್ಲರೂ ಅವರು ಭಾನುವಾರ ಬೆಳಗ್ಗೆ 5:30ಗೆ ಮುಡಿ ತಗ್ಸೋದಕ್ಕೆ ಅಂತೇಳಿ ಹೋಗಿ ಕ್ಯೂ ನಿಂತ್ಕೊಂಡಿದ್ರು. ನನ್ನ ಹಸ್ಬೆಂಡು ನನ್ನ ಮಕ್ಕಳು ಕೂಡ ಅವ್ರ ಜೊತೆ ಹೋಗಿ ಕ್ಯೂ ನಿಂತ್ಕೊಂಡ್ರು. ಮಿನಿಮಮ್ ಒಂದು 45 ಮಿನಿಟ್ಸ್ನಲ್ಲಿ ಎಲ್ಲರೂ ಮುಡಿ ಮುಗಿಸ್ಕೊಂಡು ಆಚೆ ಬಂದರು. ನಾವೆಲ್ಲ ನೇತ್ರಾವತಿ ನದಿಗೆ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು 8 o'clockಗೆ ಲಗೇಜ್ ರೂಮಲ್ಲಿ ಸ್ಟೋರ್ ಮಾಡಿಬಿಟ್ಟು 8 o'clockಗೆ ನಾವು ದರ್ಶನಕ್ಕೆ ಅಂತ ಕ್ಯೂ ಹೋದ್ವಿ. ಏಕೆಂದ್ರೆ ನನ್ನ ತಂಗಿ ಮಗಳಿಗೆ 8 o'clockಗೆ ತುಲಾಭಾರ ಸೇವೆ ಇತ್ತು. ಅದನ್ನೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಏಕೆಂದರೆ ದೇವಸ್ಥಾನದ ಒಳಗಡೆ ಯಾವುದೇ ಥರ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ. ನನ್ನ ತಂಗಿ ಮಗಳ ಜೊತೆಗೆ 4 ಜನ, ಅಂದರೆ ನನ್ನ ತಂಗಿ, ಅವ್ರ ಯಜಮಾನರು ಮತ್ತು ನನ್ನ ಅಪ್ಪ ಅಮ್ಮ, ಇಬ್ಬರು ಚಿಕ್ಕ ಮಕ್ಕಳನ್ನ ದೇವ್ರ ದರ್ಶನಕ್ಕೆ ಡೈರೆಕ್ಟ್ ಎಂಟ್ರಿ ಕೊಡ್ತೀವಿ ಅಂತ ಹೇಳಿದರು. ಆದರೆ ನನ್ನ ಫ್ಯಾಮಿಲಿಯವ್ರಿಗೂ ಅವತ್ತು ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇತ್ತು. ಹಾಗಾಗಿ ನಾವೆಲ್ಲ ಸ್ಪೆಷಲ್ ಟಿಕೆಟು 200 rupees ಪರ್ ಹೆಡ್ ಆ ಥರ ನಾವು ಟಿಕೆಟ್ ತೊಗೊಂಡು ಕ್ಯೂ ಹೋದ್ವಿ. ಆದರೆ ಅದು ಕೂಡ ತುಂಬಾ ರಶ್ ಇತ್ತು. ನಾವು 8:30ಗೆ ಕ್ಯೂ ನಿಂತಿದ್ದಕ್ಕೆ 10:50ಗೆ ನಮಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ನಮ್ಮ ಅಪ್ಪ ಅಮ್ಮ ಅವ್ರಿಗೆ 9:30ಗೆ ಅವ್ರಿಗೆ ದರ್ಶನ ಎಲ್ಲ ಮುಗ್ದಿತ್ತು. ಅವರು ದೇವಸ್ಥಾನದ ಒಳಗಡೆನೆ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ. ಹಾಗಾಗಿ ಅವ್ರಿಗೆ ಇನ್ನೊಂದು ಸಲ ದೇವ್ರ ದರ್ಶನ ಮಾಡೋ ಚಾನ್ಸ್ ಸಿಕ್ತು. ನಾವು ಸ್ವಾಮಿಯ ಗರ್ಭಗುಡಿ ಎದುರಿಗೆ ನಿಂತಿದ್ದಾಗ ದೇವರಿಗೆ 10:30ರಲ್ಲಿ ಸ್ವಾಮಿಗೆ ಅಭಿಷೇಕ ಅಂತೇಳಿ ಕ್ಯೂನ ಸ್ಟಾಪ್ ಮಾಡಿದ್ರು. ಹಾಗಾಗಿ ನಮಗೆ ತುಂಬಾ ಸಮಾಧಾನವಾಗಿ ತುಂಬ ದರ್ಶನ ಮಾಡುವಂಥ ಚಾನ್ಸ್ ಸಿಕ್ತು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಜೊತೆ 3 ಚಿಕ್ಕ ಮಕ್ಕಳು ಇದ್ದಿದ್ದರಿಂದ ಜನಗಳು ರಶ್ನಲ್ಲಿ ಅವರನ್ನು ಬೇಗ ಮೂವ್ ಮಾಡಿಸ್ತಾ ಇದ್ರು. ಆದರೆ ಅಭಿಷೇಕ ಅಂತ ಕ್ಯೂನ ಸ್ಟಾಪ್ ಮಾಡಿದ್ದಕ್ಕೆ ನಿಜವಾಗ್ಲೂ ದೇವ್ರ ದರ್ಶನ ಮಾಡೋದಕ್ಕೆ ಮಕ್ಕಳಿಗೂ ಕೂಡ ಟೈಮ್ ಸಿಕ್ತು ಅಂತ ಅನ್ನಿಸ್ತು.